ನಮಸ್ಕಾರ. ಇವತ್ತು ನಾನು ಟಿ ವಿ ಮಾಧ್ಯಮದಲ್ಲಿ ನೋಡಿದೆ. ಮೊನ್ನೆ ನಮ್ಮ ನಾಯಕರು, ಹಿರಿಯರು, ಈ ಕ್ಯಾಬಿನೆಟ್ನಲ್ಲಿ ಅತ್ಯಂತ ಹಿರಿಯ ಮುತ್ಸದ್ದಿ ಶ್ರೀಮನ್ ಸರಳಜೀವಿ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ರಾಜೀನಾಮೆ ಕೊಟ್ಟಿದ್ದು ನೋಡಿದೆ ನಾನು. ಅದು ನೋಡಿ ತುಂಬ ಈ ಕಡೆ ನಮ್ಮ ಭಾಗ ಎಲ್ಲ ಕಡೆ ಯೂತ್ಸ್ ಆಗಲಿ, ಯಾರೇ ಈ ಕಡೆಯಿಂದ ಹೋಗಲಿ, ಅವ್ರು ಆ ಕ್ಷೇತ್ರದವ್ರು ಈ ಕ್ಷೇತ್ರದವ್ರು ಎಂದೂ ಆ ಜಾತಿ ಈ ಜಾತಿ ಅಂತ ಎಂದೂ ಅವರು ಮಾತಾಡಿದವರೇ ಅಲ್ಲ. ಸುಮಾರು ದಿನಕ್ಕೊಂದು 300-400 ಲೆಟರ್ ಅವರು ಸಿಗ್ನೇಚರ್ ಮಾಡ್ಕೊಡ್ತಾರೆ. ಯಾರು ಬಂದರು, ಯಾವ ಕೆಲಸ ಯಾರಿಗೆ ಹೇಳಬೇಕು. ಪಾಪ ನಾವು ಧರ್ಮ್ ಸಿಂಗ್ ಸಾಹೇಬ್ರ ಬಾದ ಯಾರಿಗಾದ್ರೂ ಸರಳ ಜೀವಿಗೆ ನೋಡಿದಂದ್ರೆ ಶ್ರೀಮಾನ್ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಇವತ್ತಿಷ್ಟು ನೋವಾಗ್ಲತ್ತ ನಮ್ಗೆ ರಿಸೈನ್ ಮಾಡಿದ್ ನೋಡಿ. ಅದಕ್ಕೆ ಮೊನ್ನೆ ಡಿ ಕೆ ಸಾಹೇಬರಿಗೆ, ನಾನು ಕಾಂಗ್ರೆಸ್ ಪಕ್ಷದ ಹಿರಿಯ ವರಿಷ್ಠರಿಗೆ ಎಲ್ಲರಿಗೆ ನಾನು ಕಳ್ಕಳಿ, ಬಿ ಕೆ ಸಾಹೇಬರಿಗೆ, ಡಿ ಕೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ನಾನು ಕಳ್ಕಳಿ ಮನವಿ ಮಾಡ್ತೀನಿ. ಈ ಮುಂದೆ ಬರ್ತಕ್ಕಂಥದ್ದಿಂದ ಮುನ್ಸಿಪಾಲ್ಟಿ ಆಗಲಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಆಗಲಿ, ಬರ್ತಕ್ಕಂಥ 2028 MLA ಎಲೆಕ್ಷನ್ಗಳಾಗಲಿ, ರಾಮಲಿಂಗಾರೆಡ್ಡಿ ಸಾಹೇಬ್ರಲ್ಲಿ ತುಂಬ ಹೊಡೆತ ಬೀಳ್ತದೆ ನಿಮ್ಗೆ. ದಯವಿಟ್ಟು ನಾನು ನಿಮ್ಮ ಕಳ್ಕಳಿ ಮನವಿ ಮಾಡ್ತೀನಿ. ಯಾಕಂದ್ರೆ ಅಂಥ ಹಿರಿಯ ಜೀವಿ, ಸರಳ, ನಾವು ಯಾವುದೇ ಖಾತೆ ಕೊಟ್ಟರು ಯಾವ ಥರ ನಿಭಾಯಿಸಿದಾರೆ ಇಡೀ ರಾಜ್ಯದ ಜನತೆ ಗೊತ್ತಿದೆ, ನಿಮ್ಮ ಪಕ್ಷದವರಿಗೂ ಗೊತ್ತಿದೆ. ಅಂಥವ್ರಿಗೆ ನೀವು ಕಡೆಗಣಿಸೋದು ಭಾಳ ತಪ್ಪಾಯ್ತದ. ಈಗ ನಮಗೆ ಇಷ್ಟು ನೋವಾಗ್ಲತ್ತಂದ್ರೆ ಪಾಪ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಎಷ್ಟು ನೋವಾಗಿರ್ಬೇಕು. ಅವರು ನಮ್ಮ ಮುನಿಯಪ್ಪ ಸಾಹೇಬರು ಹಿರಿಯರು, ಇವರೆಲ್ಲ ಇಡೀ ಈಗ ಇದರ ಕ್ಯಾಬಿನೆಟ್ನಾಗೆ ಅತ್ಯಂತ ಹಿರಿಯರು. ಮುನಿಯಪ್ಪ ಸಾಹೇಬರು ಒಂದ್ಸಲ MP ಆಗಿ ಮತ್ತು 6-7 ಸಲ ಶಾಸಕರಾಗಿದ್ದಾರೆ. ರಾಮಲಿಂಗಾರೆಡ್ಡಿ ಸಾಹೇಬರು 8ನೇ ಸಲ ಇದು ಇಡೀ ಕ್ಯಾಬಿನೆಟ್ನಾಗೆ ಅತ್ಯಂತ ಸೀನಿಯರ್. ಅವ್ರಿಗೆ ಡೆಪ್ಟಿ CM ಕೊಟ್ಟರು ಕಮ್ಮಿದೆ. ಅದಕ್ಕೆ ಅವ್ರಿಗೆ ಮನವೊಲಿಸಿ ಆ ಕ್ಯಾಬಿನೆಟ್ನಾಗ ಹೋಯ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಇಡೀ ಸಮಾಜ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಬಹಿಷ್ಕಾರ ಆಗ್ತದೆ ಬರ್ತಕ್ಕಂಥದ್ದಿಂದ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತಾ ಅಂತ ಹೇಳಿ ನನ್ನ ವತಿಯಿಂದ ನಾನು ಕಳಕಳಿಯಿಂದ ಹೇಳ್ತೇನೆ. ನಮ್ಗೆ ಗೊತ್ತಿಲ್ಲ ಸರ್, ನಾವು ಯಾವಾಗಲೂ ಅವ್ರಿಗೆ ಮಾತಾಡ್ತಾ ಇರ್ತೀವಿ. ಯಾವಾಗೂ ರಾತ್ರಿ 12 ಗಂಟೆ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾರೆ. ಅವ್ರು ಎಂದೂ ನನಗೆ ಇದು ಬೇಕು ಅದು ಬೇಕಂತ ಡೆಲಿಗೇಷನ್ ಮಾಡಿದವರು, ಯಾವ ಲೀಡರ್ ಮನೆ ಹಿಂತಿರುಗಿದವರೇ ಅಲ್ಲ. ಅದ್ರಾಗ ನಮ್ಮ ಜಾತಿ ಭಾಳ ಸ್ವಾಭಿಮಾನ ಜಾತಿ ನಮ್ದು. ನಾವು ಎಲ್ಲೇ ಇದ್ರು, ಇಡೀ 1 ಊರ 1-2 ಮನೆ ಇದ್ರು, ಆ ಇಡೀ ಊರಿಗೆ ನಾವು ಕಂಟ್ರೋಲ್ ಇಟ್ಕೊಂಡು ಎಲ್ಲಾ ಸಮಾಜಕ್ಕೆ ನಾವು ಒಳಿತಂದು ಬಯಸಿ ಎಲ್ಲಾ ಸಮಾಜ ಜೊತೆ ಬೆರೆತು ನಾವೆಲ್ಲಾ ಸಮಾಜದವ್ರ ಜೊತೆಗೆ ಮಿಕ್ಸ್ ಆಗಿ ಕೆಲಸ ಮಾಡ್ತೀವಿ. ಹಿಂಗಾಗಿ ಇಡೀ ರಾಜ್ಯದಾಗ ಈ ಬೆಂಗಳೂರು ಸಿಟಿಗ ಅವ್ರಿಗೆ ಇವರೇ ಕರೆದು ಹೇಳಿದಾರೆ 2023. ನಾನು TV ಮಾಧ್ಯಮದಲ್ಲಿ ನೋಡಿದೆ. 23 ಕರೆದು ಸುರೇಶ್ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಅವತ್ತೇ 23ಕ್ಕೆ ಇದು ಬೆಂಗಳೂರು ನಗರ ಅಭಿವೃದ್ಧಿ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಮೇಲೆ ಮತ್ತೆ ಕರೆದು ಇಲ್ಲ ನೆಕ್ಸ್ಟ್ 23 ನಂತರ ನಾನೇ ಆಗ್ತೀನಿ CM ಕೊಡೋಣ ಅಂತೇಳಿ ಮಾತಾಡಿದ್ರಂತ. ಅದು ಅವ್ರೇನು ನೋವಾಗಿದೆ, ನಾನು ಕೊಡ್ತೀನಿ ಅಂತೇಳಿ ಕೊಡ್ತಾ ಇಲ್ಲಲ್ಲ ಅಂತೇಳಿ ಅಷ್ಟೇ. ಅದಕ್ಕೆ ನಾನೊಂದು ಕಳಕಳಿ ಮನವಿ ಮಾಡ್ತೀನಿ ಇಡೀ ಕಾಂಗ್ರೆಸ್ ಹೈಕಮಾಂಡ್ಗೆ, ಎಲ್ಲ ವರಿಷ್ಠರಿಗೆ. ನೀವು ಹಿರಿಯರ ಮುಂದೆ ಬರ್ತಕ್ಕಂಥದ್ದಿಂದಾಗ ನೀವು ನುಕ್ಸಾನ್ ಮಾಡ್ಕೋಬೇಡ್ರಿ. ಅಂಥವ್ರಿಗೆ ಮನವೊಲಿಸಿ ಅಂಥವ್ರೆಲ್ಲ ನೇತೃತ್ವದಾಗ ತಾವು ಮುಂದುವರಿಬೇಕಂತೇಳಿ ನಾನು ನಿಮ್ಗೆ ಕಳಕಳಿ ಮನವಿ ಮಾಡ್ತೀನಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.